ಅನ್ಸುತ್ತೆ. ಟಾಕ್ಸಿಕ್ ಆಗಲಿ, ರಾಮಾಯಣ ಆಗಲಿ, ಅವ್ರು ಹಿಡಿತಿರೋ ಹೆಜ್ಜೆಗಳು ಭಾಳ ಇನ್ಸ್ಪೈರ್ ಮಾಡ್ತವೆ. ಚೆನ್ನಾಗಾಗುತ್ತೆ. ಅಂದರೆ ಹಿಂಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅಷ್ಟು ಪ್ರೀತಿಸಿ ನೋಡ್ತಾರಲ್ಲ, ಹಾಗೆ ಹೊಸಬರ ತಂಡಗಳ ಸಿನಿಮಾಗಳಿಗೂ ಪ್ರೇಕ್ಷಕ ತೆರ್ಕೋಬೇಕು. ಏನಾಗೋದು ಗೊತ್ತಾ, ಈಗ ನಾವು ಪರ್ಸ್ನಲ್ ಆಗಿ ಈಗ ನಾವು ನೀವೆಲ್ಲ ಮಾತಾಡಬೇಕಾದ್ರೆ ಹೆಂಗೆ ನಾನು ನಾನಾಗಿರ್ತೀನಲ್ಲ, ಹಾಗೆ ಮೋಸ್ಟ್ಲಿ ನೀವು ಮಾತಾಡಿಸ್ಬೇಕಾದ್ರೂ ನಾನು ನಾನಾಗಿರ್ತೀನಿ. ಸರ್, ಒಬ್ಬ ನಟ ಆಗಿ ಸ್ಫೂರ್ತಿ ಆಗೋದಲ್ಲ, ಅವರ ಆಲೋಚನೆಗಳು ಸ್ಫೂರ್ತಿ ಆಗುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ನಿಮ್ಮ ಯಾವಾಗಲೂ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಮಾತು ಇದೇ ಇರುತ್ತೆ. ಅದಕ್ಕೆ ಸ್ಫೂರ್ತಿ ಅನ್ನುವಂಥದ್ದು ಒಂದಿಷ್ಟು ಸಾಮಾಜಿಕ ಕಳಕಳಿ ಮಾಡೋದು ಕೆಲಸಗಳಾಗುತ್ತೆ. ಅಲ್ಲ, ಖಂಡಿತ. ಇವಾಗ ಇಲ್ಲಿ ಇಷ್ಟು ಜನ ಯಂಗ್ಸ್ಟರ್ಸು ಇವರೆಲ್ಲ ಬಂದಿರಲ್ಲ, ಎಲ್ಲರೂ ಭಾಳ ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರೆ ಬಂದಿರೋದಲ್ವ. ಸೊ ಅವ್ರಿಗೆಲ್ರಿಗೂ ನಾವು ಒಂದಿಷ್ಟು ಇನ್ಸ್ಪೈರ್ ಮಾಡಬೇಕಲ್ಲ. ಅವ್ರ ಬದುಕಲ್ಲೂ ಏನೋ ಡಿಫ್ರೆನ್ಸ್ ಆಗಬೇಕಲ್ಲ, ಅವ್ರ ಬದುಕುಗಳು ಚೆನ್ನಾಗಾಗಬೇಕಲ್ಲ, ಅವ್ರು ಕಟ್ಕೋಬೇಕಲ್ಲ. ಸೊ ಹಾಗಾಗಿ ಒಂದಿಷ್ಟು ಆ ಥರದ್ದು ಏನು ಒಳ್ಳೆಯ ಮಾತುಗಳು ಡಿಫ್ರೆನ್ಸ್ ಆಗುವಂಥದ್ದು ಹೇಳೋದು. ಸರ್, ಈ ವರ್ಷ ಹುಟ್ಟಹಬ್ಬ ಜೊತೆಗೆ ನಿಮ್ಮ ಸಿನಿ ಕೆರಿಯರ್ನ ಕೂಡ ಹಬ್ಬ ಅನ್ಸುತ್ತೆ. ನಿರ್ಮಾಣದಿಂದ ಹೆಗ್ಗಣಮುದ್ದು ಸಿನಿಮಾ ಬರ್ತಾ ಇದೆ. ಆ್ಯಂಡ್ ನಟನಾಗಿ ಅಣ್ಣ ಫ್ರಮ್ ಮೆಕ್ಸಿಕೋ ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡು ಭಾಳ ಚೆನ್ನಾಗಾಗಿದೆ. ಅಂದರೆ ಎರಡೂ ಭಾಳ ಒಳ್ಳೆಯ ತಂಡಗಳು. ಒಂದು ನಮ್ಮ ಬಡವರಸ್ಕಲ್ ನಿರ್ದೇಶಕರ ಸಿನಿಮಾ ಶಂಕರ್ ಗುರು ಅವರು, ಅಣ್ಣ ಫ್ರಮ್ ಮೆಕ್ಸಿಕೋ. ಸೊ ಒಳ್ಳೆಯ ಮಾಸ್ ಎಂಟರ್ಟೈನರ್. ಆ್ಯಂಡ್ ಇನ್ನೊಂದು ಕಡೆ ಹೇಮಂತ್ ರಾವ್ ಅವರ ನಿರ್ದೇಶನದ ಸಿನಿಮಾ, ಅದು ಇಟ್ಸ್ ಎ ವೆರಿ ಯೂನಿಕ್ ಆ್ಯಂಡ್ ಒಂದು ಬೇರೆ ಥರದ ಸಿನಿಮಾ. ಸೊ ಎರಡೂ ಒಳ್ಳೆ ಎಂಟರ್ಟೈನರ್ಸ್. ಆ್ಯಂಡ್ ಜನಕ್ಕೆ ಹೇಳ್ತಿರೋದು ಬರೀ ಅಭಿಮಾನಿಗಳಷ್ಟೇ ಅಲ್ಲ, ಅವ್ರುಗಳನ್ನ ದಾಟಿ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾಗಳೆರಡೂ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಟಾಕ್ಸಿಕ್ ಕೂಡ ರಿಲೀಸ್ ಆಗ್ತಾ ಇದೆ ಸರ್. ನೀವೊಬ್ಬ ನಟನಾಗಿ ಯಾವ ರೀತಿ ಇನ್ನೊಬ್ಬ ಅಲ್ಲ, ಭಾಳ ಹೆಮ್ಮೆ ಅನಿಸುತ್ತೆ. ಟಾಕ್ಸಿಕ್ ಆಗಲಿ, ರಾಮಾಯಣ ಆಗಲಿ, ಅವ್ರು ಹಿಡಿತಿರೋ ಹೆಜ್ಜೆಗಳು ಭಾಳ ಇನ್ಸ್ಪೈರ್ ಮಾಡ್ತವೆ. ಸೊ ಜಾಗತಿಕ ಮಟ್ಟದಲ್ಲಿ ಅಷ್ಟು ಚೆನ್ನಾಗಿ ಸುದ್ದಿ ಮಾಡ್ತಿರೋದು ಭಾಳ ಖುಷಿ. ಒಂದು ನಮ್ಮ ಕನ್ನಡದ ಸಿನಿಮಾ, ನಮ್ಮ ಕನ್ನಡದ ಸ್ಟಾರ್, ರಾಕಿಂಗ್ ಸ್ಟಾರು. ಸೊ ನಾನು ಕೂಡ ಫಸ್ಟ್ ಡೇನೇ ಸಿನಿಮಾ ನೋಡೋಕೆ ಭಾಳ ಕಾತರನಾಗಿದೆ. ಅನಿವಾರ್ಯತೆ ಇದೆಲ್ಲವನ್ನು ಕೂಡ ಡಾಲಿ ಅವರು ಹೇಗೆ ಗಮನಿಸ್ತಾರೆ? ಚೆನ್ನಾಗಾಗುತ್ತೆ. ಅಂದರೆ ಹಿಂಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅಷ್ಟು ಪ್ರೀತಿಸಿ ನೋಡ್ತಾರಲ್ಲ, ಹಾಗೆ ಹೊಸಬರ ತಂಡಗಳ ಸಿನಿಮಾಗಳಿಗೂ ಪ್ರೇಕ್ಷಕ ತೆರ್ಕೋಬೇಕು. ಖಂಡಿತ ತೆರ್ಕೊಳ್ತಾರೆ. ಐ ಥಿಂಕ್ ಎಲ್ಲರೂ ಒಂದೊಂದು ಫೇಸ್. ಸರ್, ನೀವೇ ವೇದಿಕೆಯಲ್ಲಿ ಬೇಸರ ವ್ಯಕ್ತಪಡಿಸ್ತೀರಾ, ನಮ್ದೇ ಇದು ಕೊನೆಯ ಸಿನಿಮಾ ಆಗ್ಬೋದು? ಏನಾಗೋದು ಗೊತ್ತಾ, ಈಗ ನಾವು ಪರ್ಸ್ನಲ್ ಆಗಿ ಈಗ ನಾವು ನೀವೆಲ್ಲ ಮಾತಾಡಬೇಕಾದ್ರೆ ಹೆಂಗೆ ನಾನು ನಾನಾಗಿರ್ತೀನಲ್ಲ, ಹಾಗೆ ಮೋಸ್ಟ್ಲಿ ನೀವು ಮಾತಾಡಿಸ್ಬೇಕಾದ್ರೂ ನಾನು ನಾನಾಗಿರ್ತೀನಿ. ಸೊ ಕೆಲವೊಂದು ಸರಿ ಮಾತಾಡ್ತಾ ಫ್ಲೋಲ್ಲಿ ಒಂದು ಲೈನ್ ಆ ಕಡೆ ಆಗ್ಬೋದು. ಸೊ ನನಗೆ ಭಾಳ ಜನ ಹೇಳಿದ್ರು, ಅಂದರೆ ನೀವು ಅಷ್ಟು ಇನ್ಸ್ಪೈರ್ ಮಾಡೋ ಪರ್ಸ್ನಾಲಿಟಿ, ನೀವು ಹಂಗೆ ಹೇಳಬಾರ್ದು ಅಂತ. ಏನು ಹೇಳಿದ್ರು ಅದಕ್ಕೆ ಖಂಡಿತ ನಾವು ಜೊತೆಗಿರ್ತೀವಿ. ಪ್ರತಿ ವರ್ಷ ನಿಮ್ಮ ಬರ್ಡೇ ಬರುತ್ತೆ. ಸೊ ಈ ವರ್ಷ ಎಷ್ಟು ವಿಶೇಷ ಯಾಕಂತೇಳಿ ತಂದೆ ಆಗಿದ್ದೀರಾ, ಜೊತೆಗೆ ಮೇಡಮ್ ಕಡೆ ಜೊತೆಗೆ ಇನ್ನೊಂದು ಜೀವ, ಅದು ಭಾಳ ಖುಷಿ ಆಗುತ್ತೆ. ಆಫೀಸ್ನು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮುಗಿಸಿ ಸಂಜೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವರೇ ಗಿಫ್ಟ್. ಸರ್, ಫ್ಯಾನ್ಸ್ಗೆ ಬದುಕು ಕಟ್ಕೊಳ್ಳಿ ಅಂತ ಹೇಳಿದ್ವಿ, ಬಹಳ ಸಮಯೋಚಿತ. ಒಬ್ಬ ಹೀರೋ ಬಾಯಿ ಅಲ್ಲ, ಅವ್ರ ಬದುಕಲ್ಲಿ ಕಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಏನಾಗುತ್ತೆ, ಅದು ಒಬ್ಬ ನಟನ ಅಭಿಮಾನಿಗಳಾಗಿರಲಿ ಅಥವಾ ರಾಜಕಾರಣಿಗಳ ಅಭಿಮಾನಿಗಳಾಗಿರಲಿ, ಯಾರದೇ ಅಭಿಮಾನಿಗಳಾಗಿರಲಿ, ಸೊ ಬದುಕು ಹುಸೇನ್ ಬೋಲ್ಟ್ ಥರ ಓಡ್ತಾ ಇರುತ್ತೆ ಭಾಳ ಫಾಸ್ಟಾಗಿ. ಸೊ ತಿರುಗಿ ನೋಡಿದ್ರೆ ಏನಪ್ಪ ಲೈಫಲ್ಲಿ ನಮ್ಮ ಜೀವನ ಏನಾಯಿತು ಅಂತ ಒಂದು ಸರಿ ಪ್ರಶ್ನೆ ಮಾಡ್ಕೊಂಡಾಗ ಎಷ್ಟೊಂದು ಸರಿ ಏನೂ ಆಗಿರಲ್ಲ. ಹಂಗೆ ಆಗಬಾರ್ದು. ಹಂಗಾಗಿ ಅವ್ರವ್ರ ಬದುಕುಗಳು ಫಸ್ಟ್ ಇಂಪಾರ್ಟೆಂಟು, ಆಮೇಲೆ ನಾವು ಅಂತ ನಾನು ಅದು ಯಾವಾಗ ಸಿಕ್ಕಿದ್ರು ಹೇಳ್ತಾನೆ ಇರ್ತೀನಿ. ಸೊ ಅದ್ರ ಜೊತೆಗಿರ್ಬೇಕಲ್ಲ. ಈಗ ನಾವು ನಮ್ಮ ಬದುಕಿನ ಜೊತೆಗೆ ನಾವು ಅವ್ರ ಜೊತೆ ಇದೀವಲ್ಲ, ಹಾಗೆ ಅವರ ಬದುಕುಗಳನ್ನು ಕಟ್ಕೊಂಡು ಅದ್ರ ಜೊತೆಗೆ ನಮ್ಮ ಜೊತೆ ಇರಬೇಕು. ಸೊ ಹಂಗಿದ್ದಾಗ ಎಲ್ಲದು ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಭಾಳ ಪಾಸಿಟಿವ್ ಆಗೇ ಇರ್ತೀವಿ. ಸರ್, ಥಿಯೇಟರಿಗೆ ಜನ ಬರ್ತಾ ಇಲ್ಲ ಅನ್ನೋದು ಪರ್ಸನಲಿ ಒಬ್ಬ ನಟನಾಗಿ ಬರ್ತಾ ಇದ್ದಾರೆ. ಈಗ ನಾವು ಹಂಗೆ ನೋಡಿದ್ರೆ ಮದರ್ ಪ್ರಾಮಿಸ್ ಒಂದು ಮಟ್ಟಕ್ಕೆ ಚೆನ್ನಾಗಿ ಬಂದರು, ಈಗ ಅಯೋಗ್ಯ 2 ಒಂದು ಮಟ್ಟಕ್ಕೆ ಚೆನ್ನಾಗಿ ಬಂದರು, ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಭಾಷೆ ಸಿನಿಮಾಗಳಿಗೂ ಜನ ಇದ್ದಾರೆ ಥಿಯೇಟ್ರಲ್ಲಿ, ನಾನು ನೋಡ್ತಾನೇ ಇದ್ದೀನಿ. ಸೊ ಅದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೇ ಇದೆ. ಆ್ಯಂಡ್ ಟಾಕ್ಸಿಕ್ ಈಗ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ ಪ್ರೇಕ್ಷಕರು. ಖಂಡಿತ ಒಳ್ಳೊಳ್ಳೆಯ ಸಿನಿಮಾಗಳಿಗೆ ಬರ್ತಾರೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.